ನಾಳೆ ದಲಿತ ಸಚಿವರು ಶಾಸಕರಿಗೆ ಗೃಹ ಸಚಿವ ಪರಮೇಶ್ವರ್ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಡಿನ್ನರ್ ಪಾರ್ಟಿ ಆಯೋಜನೆ ಹಿಂದಿದೆಯಾ ಬೇರೆದ್ದೇ ಲೆಕ್ಕಾಚಾರಗಳಿರುತ್ತೆ, ಆದ್ರೆ ಯಾರು ಹೇಳ್ಕೊಳ್ಳಲ್ಲ ಅಷ್ಟೇ. ಯಾಕಂದ್ರೆ ನೋಡಿ, ಪರಮೇಶ್ವರ್ ಅವರು ಆ ಸಮುದಾಯಕ್ಕೆ ಸೇರಿದಂಥವರು ಸಿಎಂ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹಳ ವರ್ಷಗಳಿಂದ ಆಕಾಂಕ್ಷಿ ಹೌದವರು. ತಮ್ಮದೇ ಸಮುದಾಯದ ನಾಯಕರ ಬೆಂಬಲಕ್ಕೆ ಮುಂದಾದ್ರ ಅಂದ್ರೆ ಶಕ್ತಿ ಪ್ರದರ್ಶನಕ್ಕೆ, ಎಲ್ಲ ಹುದ್ದೆ ಅವಕಾಶ ಸೃಷ್ಟಿಗೆ ಡಿನ್ನರ್ ಮೀಟಿಂಗ್ ಅನ್ನ ಇಟ್ಕೊಂಡ್ರ. ದಲಿತರಿಗೆ ಅವಕಾಶ ಬಂದ್ರೆ ತಮ್ಮನ್ನ ಬೆಂಬಲಿಸಿ ಎನ್ನಲು ಈ ಸಭೆ ನಡೆಸ್ತಾ ಇದ್ದಾರಾ? ಯಾಕಂದ್ರೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇದೆ. 2.5 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ಸೀಟನ್ನು ಬಿಟ್ಕೊಡ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಆರಂಭದಿಂದಲೂ ಕೂಡ ಚರ್ಚೆ ಇದೆ. ಆದ್ರೆ ಈಗ ಆ ರೇಸ್ ಬಗ್ಗೆ ನಾವು ನೋಡೋದಾದ್ರೆ ಪರಮೇಶ್ವರ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಆಯಿತು, ಮುಂದೊಂದು ದಿನ ಬಂತು, ಯಾರು ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ಬೆಂಬಲ ಯಾರ್ದು ಜಾಸ್ತಿ ಇದೆ? ಶಾಸಕರದ್ದು. DK ಶಿವಕುಮಾರ್ ಹೆಸರು ಮುಂಚೂಣಿಯಲ್ಲಿದೆ, ಹೈಕಮಾಂಡ್ ತಲೆಯಲ್ಲಿರೋದು. ಆದರೆ ಶಾಸಕರ ಒಲವು ಅಂತ ಬಂದಾಗ SC/ST ಸಮುದಾಯದ ಶಾಸಕರು ಎಷ್ಟಿದ್ದಾರಪ್ಪ? ಜಾಸ್ತಿ ಇದ್ದಾರೆ. ಅಂದರೆ ಅಂಥವ್ರನ್ನ ಬೆಂಬಲಕ್ಕೆ ತೆಗೆದುಕೊಂಡು ಬಿಡೋದು, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುವುದು, ಆ ಸಮುದಾಯದ ನಾಯಕರು ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನ, ಅಥವಾ ಆ ಕಡೆ ವಾಲದಂತೆ ನೋಡಿಕೊಳ್ಳುವುದು. ಕಳೆದ ಹಲವು ತಿಂಗಳ ಹಿಂದೆ ತಮ್ಮ ನಿವಾಸದಲ್ಲಿ ಡಿನ್ನರ್ ಆಯೋಜನೆ ಮಾಡಿದರು ಇದೇ ಪರಮೇಶ್ವರ್. CM ನೇತೃತ್ವದಲ್ಲೇ ಅವತ್ತು ಡಿನ್ನರ್ ನಡೆದಿತ್ತು. ನಂತರ HC ಮಹದೇವಪ್ಪ ನಿವಾಸದಲ್ಲಿ ರಹಸ್ಯ ಸಭೆ ಮಾಡಿದರು. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲೂ ಕೂಡ ರಹಸ್ಯ ಸಭೆ ನಡೆದಿತ್ತು. ನೋಡಿ, ಎಲ್ಲರೂ ಕೂಡ ದಲಿತ ನಾಯಕರೇ ಆಗಿದ್ದಾರೆ. ಏನೇ ಆದರೂ ಇಲ್ಲಿ ಸಿದ್ದರಾಮಯ್ಯನವರಾದ ಮೇಲೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಲೇಬಾರದು ಅನ್ನುವಂತಹ ಲೆಕ್ಕಾಚಾರ ಏನಾದರೂ ನಡೀತಾ ಇರ್ಬೋದಾ? ಹೇಳೋಕ್ಕಾಗಲ್ಲ ಅಲ್ಲಿ ಯಾವ ಮಾತುಕತೆಗಳು ನಡೆದಿದೆಯೋ ಅಂಥೇಳಿ. ನೋಡಿ, ಒಬ್ಬರಾದ ಮೇಲೆ ಒಬ್ಬರು ಸಚಿವರು ಇದರ ನೇತೃತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಏನಾದರೂ ನಡೀತಾ ಇರ್ಬೋದಾ? ಯಾಕಂದರೆ ಪರಮೇಶ್ವರ್ ಅವರು ಈ ಹಿಂದಿನಿಂದಲೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು 2013ರಲ್ಲಿ CM ಆದರು. ಪರಮೇಶ್ವರ್ ಅವರಿಗೆ ಅವಕಾಶ ಬಂದರೂ, ಅವಕಾಶ ಇತ್ತು, ಈ ರೀತಿ ಚರ್ಚೆಗಳು ಬಹಳ ಆಗಿದೆ. ಆದರೆ ಈಗ ಅಂಥ ಅವಕಾಶ ಏನಾದರೂ ಬಂದರೆ 2.5 ವರ್ಷ ಆದಮೇಲೆ ಪರಮೇಶ್ವರ್ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋದು ಆ ಸಮುದಾಯದ, ಅಂದರೆ SC/ST ಸಮುದಾಯದ ಶಾಸಕರು, ಸಚಿವರ ಅಭಿಪ್ರಾಯಗಳು ಆಗಿದೆ. ಅಂದರೆ ಇದು ಎಲ್ಲೂ ಓಪನ್ ಆಗಿ ಹೇಳ್ಕೊಳ್ತಿಲ್ಲ ಯಾರು ಕೂಡ, ಆದರೆ ಒಳಗೆ ಚರ್ಚೆಗಳು ನಡೀತಾ ಇದೆ. ಮಹದೇವಪ್ಪನವ್ರ ಮನೇಲಿ ಊಟ ಕರೆದಿದ್ರು, ಸತೀಶ್ ಜಾರಕಿಹೊಳಿ ಮನೆ ಕರೆದಿದ್ರು, ಮುಖ್ಯಮಂತ್ರಿಗಳು ಕೂಡ ಬಂದು ಹೋಗ್ತಿದ್ದಾರೆ. ಏನು ನಡೀತಾ ಇರ್ಬೋದು ಹಾಗಾದರೆ? ಆಯಿತು, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ DK ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಆ ಸ್ಥಾನ ಹೋಗಬಾರ್ದು. ನನ್ನ ಬೆಂಬಲಿಗರು ಅಥವಾ ನನ್ನ ಆಪ್ತರು ಯಾರಿದ್ದಾರೋ ಅವ್ರಿಗೆ ಪಟ್ಟ ಕಟ್ಟಬೇಕು ಅಂತ ಸಿದ್ದರಾಮಯ್ಯನವರು ಏನಾದರೂ ಇಲ್ಲಿ ತಮ್ಮದೇ ರಣತಂತ್ರವನ್ನು ಹೆಣಿತಾ ಇದ್ದಾರಾ? ಆ ಸಂದೇಶಗಳು ಹೋಗ್ತಾ ಇದೆಯಾ? DK ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇಲ್ಲದೇ ಇದ್ದಾಗ ಈ ರೀತಿಯಾದಂಥ ಸಭೆಗಳು ಜಾಸ್ತಿ ನಡೀತಾ ಇದ್ದಾವೆ. ಯಾವ ಕಾರಣಕ್ಕೋಸ್ಕರ? ಶಕ್ತಿ ಪ್ರದರ್ಶನ ಇಲ್ಲಿ ನಡೀತಾ ಇದೆ ಪರಮೇಶ್ವರ್ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ.